Kids hacks we all need to know. ಡ್ಯೂ ಟು ಎಕ್ಸಸ್ ಆಫ್ ಹೀಟ್ ಮಕ್ಕಳು ಬಾಯಲ್ಲಿ ಅಲ್ಸರ್ ಆಗುತ್ತೆ, ಅವರಿಗೆ ಹೊಟ್ಟೆ ಹಿಂಸೆ ಆಗುತ್ತೆ, ಮತ್ತು ಪದೇ ಪದೇ ವಾಶ್ರೂಮ್ ಯೂಸ್ ಮಾಡೋಣ ಅನ್ನೋ ಥರ ಆಗುತ್ತೆ. ಸೊ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಂತ ಅಂತಂದರೆ ಸೋಗದೆ ಬೇರಿನ ರಸ. ನಾನು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಶರೀರವನ್ನು ತುಂಬ ಚೆನ್ನಾಗಿ ಕೂಲ್ ಡೌನ್ ಮಾಡುತ್ತೆ ಆ್ಯಂಡ್ ಇದನ್ನು 1:2 ರೇಷಿಯೋದಲ್ಲಿ ಉಪಯೋಗಿಸಬೇಕು. ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಹ್ಯಾಕ್, ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ನ ಹೇಗೆ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡೋದು ಅಂತ. ನಾವು ಪ್ರತಿನಿತ್ಯ ಮಕ್ಕಳಿಗೆ ಹಾಲು ಕೊಡ್ತೀವಿ. ಸೊ ನಾವು ಡೈಲಿ ಅವರಿಗೆ ಪ್ಲೇನ್ ಮಿಲ್ಕ್ ಕೊಡೋ ಬದಲು ಆ ಹಾಲಿನಲ್ಲಿ ಚೂರು ಅರಿಶಿಣ ಮಿಕ್ಸ್ ಮಾಡ್ತಾ ಕೊಡ್ತಾ ಬಂದರೆ ಅವರ ಇಮ್ಯುನಿಟಿ ಬೂಸ್ಟ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಗೋಲ್ಡನ್ ಮಿಲ್ಕ್ ಅಂತ ಕೂಡ ಕರೀತಾರೆ. ಎಸ್ಪೆಷಲಿ ಇದನ್ನು ನೈಟ್ ಮಲಗುವಾಗಿಂತ ಮುಂಚೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬ ಜನ ಮಕ್ಕಳಲ್ಲಿ ಹೇರ್ ಗ್ರೋತ್ ಆಗೋದು ತುಂಬ ಕಷ್ಟ. ನಾವು ಜಸ್ಟ್ ಒಂದೇ ರೀತಿಯ ಆಯಿಲ್ ಅಪ್ಲೈ ಮಾಡ್ಕೊಂಡು ಬಂದರೆ ಹೇರ್ ಗ್ರೋತ್ ಆಗೋದು ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾವಿಲ್ಲಿ ಕಾಂಬಿನೇಷನ್ ಆಫ್ ಆಯಿಲ್ ಮಾಡ್ಕೋಬೇಕು. ಹರಳೆಣ್ಣೆ, ಕೊಬ್ಬರೆಣ್ಣೆ, ಬಾದಾಮಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ನಾನು ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಬ್ಲೆಂಡ್ ಮಾಡಿ ಆಯಿಲಿಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡು ಬಂದೆ ಆ್ಯಂಡ್ ಇದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂತು. ಮಕ್ಕಳಿಗೆ ತುಂಬ ಅನ್ಯೂಶಲ್ ಆಗಿ ಹಲ್ಲುನೋವು ಬರುತ್ತೆ, ಎಸ್ಪೆಷಲಿ ಸ್ವೀಟ್ಸ್ ತಿಂದಾಗ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಕ್ಲೋವ್ ಆಯಿಲ್. ಮಕ್ಕಳಲ್ಲಿ ಟೂದಿಂಗ್ ಪ್ರೋಸೆಸ್ ಆಗ್ತಿರ್ಬೇಕಾದ್ರೆ ಇದನ್ನು ಯೂಸ್ ಮಾಡ್ಬೋದು ಅವರ ಇರಿಟೇಷನ್ ಕಮ್ಮಿ ಮಾಡಲಿಕ್ಕೆ. ಸಡನ್ನಾಗಿ ಅದು ಇಲ್ಲ ಅಂತಂತಂದರೆ ಗಾರ್ಲಿಕ್ಕನ್ನು ಗಮ್ಸ್ ಮೇಲೆ ಒತ್ತರಿಸಿದ್ರೆ ಇಮಿಡಿಯೇಟಾಗಿ ಇರಿಟೇಷನ್ ಕಮ್ಮಿ ಆಗುತ್ತೆ. ಮಕ್ಕಳಿಗೆ ವಿಂಟರ್ ಸೀಸನ್ನಲ್ಲಿ ಹುಷಾರು ತಪ್ಪೋದು ತುಂಬ ಕಾಮನ್. ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪದೇ ಪದೇ ಹುಷಾರು ತಪ್ತಾನೆ ಇರ್ತಾರೆ. ಸೊ ಇದಕ್ಕೆ ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಫ್ಲೂ ವ್ಯಾಕ್ಸಿನ್. ಸೊ ಇದನ್ನು 6 months ಬೇಬಿಯಿಂದ ಎಷ್ಟು ದೊಡ್ಡವರಾಗಿದ್ರೂ ಪರವಾಗಿಲ್ಲ ಇದನ್ನು ತಗೋಬೋದು. ಆ್ಯಂಡ್ ಇಟ್ ಈಸ್ ಆಲ್ಸೋ ರೆಕಮೆಂಡೆಡ್ ಬೈ ದ ಗೌರ್ಮೆಂಟ್. ಕಾನ್ಸ್ಟಿಪೇಷನ್, ಮಕ್ಕಳು 2-3 ದಿನ ಆದರೂ ವಾಶ್ರೂಮ್ಗೆ ಹೋಗಿಲ್ಲ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಎಂಟಿ ಸ್ಟಮಕ್ಗೆ ವಾರ್ಮ್ ವಾಟರಿಗೆ 1 or 2 spoons ಆಫ್ ಗೀ ಆ್ಯಡ್ ಮಾಡಿ ಕುಡಿಸಿದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತುಂಬ ಚೆನ್ನಾಗಿ ಸಾಲ್ವ್ ಆಗುತ್ತೆ. ಮಕ್ಕಳಿಗೆ ಡೈಪರ್ ಹಾಕಿ ಅವರ ಬಾಟಮ್ ಪಾರ್ಟ್ ತುಂಬ ಕಪ್ಪಾಗುತ್ತೆ. ನಾವು ಡೈಪರ್ ಕ್ರೀಮ್ನ ಜಸ್ಟ್ ಒಳಗಡೆ ರ್ಯಾಷಸ್ ಆಗಬಾರ್ದು ಅಂತ ಅಪ್ಲೈ ಮಾಡಿಬಿಡ್ತೀವಿ. ಬಟ್ ದ ಥಿಂಗ್ ಇಸ್, ಡೈಪರ್ ಎಲ್ಲಿ ಎಕ್ಸ್ಪೋಜರ್ ಆಗಿದೆ ಅಲ್ಲಿ ಫುಲ್ ನಾವು ಡೈಪರ್ ಕ್ರೀಮ್ನ ಹಚ್ಚಲೇಬೇಕು. ಯಾಕೆ ಅಂತಂದರೆ ಡೈಪರ್ ಬಂದುಬಿಟ್ಟು ಸ್ಕಿನ್ದು ಮಾಯ್ಶ್ಚರ್ ಏನಿದೆ ಅದು ತುಂಬ ಅಬ್ಸರ್ವ್ ಮಾಡಿಬಿಡುತ್ತೆ. ಸೊ ಆದ್ದರಿಂದ ಮಕ್ಕಳ ಬಾಟಮ್ ಪಾರ್ಟ್ ಮತ್ತು ಥೈಸ್ ಎಲ್ಲ ಕಡೆ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಸೊ ಡೈಪರ್ ಯಾವ್ಯಾವ ಪಾರ್ಟ್ ಎಲ್ಲ ಕಡೆನೂ ಎಕ್ಸ್ಪೋಜರ್ ಆಗುತ್ತೆ, ಎಲ್ಲ ಕಡೆನೂ ನಾವು ರ್ಯಾಶ್ ಕ್ರೀಮ್ ಅಪ್ಲೈ ಮಾಡಲೇಬೇಕು. ಮಕ್ಕಳ ಎದೆಯಲ್ಲಿ ಕಫ ಇದ್ದಾಗ 1 ಸ್ಪೂನನ್ನು ಪ್ರೀಹೀಟ್ ಮಾಡಿಕೊಂಡು ಅದಕ್ಕೆ ಹನಿ ಮತ್ತು ಬೆಳ್ಳುಳ್ಳಿ ಪೌಡರ್ ಮತ್ತು ಮೆಣಸಿನ ಪೌಡರ್ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡ್ತಾ ಬರಬೇಕು. ಮಕ್ಕಳಲ್ಲಿ ಹೆಲ್ದಿ ಐಬ್ರೋಸ್ ಬೇಕು ಅನ್ನೋರಿಗೆ ಹರಳೆಣ್ಣೆನ ಪ್ರತಿನಿತ್ಯ 2 ಬಾರಿ ಐಬ್ರೋಸಿಗೆ ಅಪ್ಲೈ ಮಾಡ್ಕೊಂಡು ಬರಬೇಕು. If you found this video helpful, please give me a like, subscribe and please hit on the bell notification icon.